ಎಲ್ಲರೂ 10ವರೆಗೆ ಉಳ್ಳಹಳ್ಳಿ ಹೈಸ್ಕೂಲಲ್ಲಿ ಕಾರ್ಯಕ್ರಮ ಇರ್ತದೆ. ಸತತ ಪ್ರಯತ್ನದಿಂದ ಜಾಸ್ತಿ ಮಾಡ್ತಾರೆ. ಆದ್ರಿಂದ ನೀವು ಎಲ್ರಿಗೂ ಹೇಳಿ, ಯಾರಾದ್ರೂ ಗೊತ್ತಿಲ್ಲದವರು ಅವರು ಇವರು ಅಲ್ಲಿ 10,000ಕ್ಕೆ ಸ್ಕ್ಯಾನಿಂಗ್ ಮಾಡ್ಕೊಡ್ತಾರೆ. ಹೆಣ್ಮಗಾದ್ರೆ ಅಲ್ಲೇ ತೆಕ್ಕೊಡ್ತಾರೆ. 20,000 ಕೊಟ್ರೆ ಆ ಆಲೆ ಮನೆಗಳಲ್ಲಿ ಎಲ್ಲ ನೋಡಿದಿರಲ್ವಾ ನೀವು ಟಿವಿಗಳಲ್ಲಿ ಮತ್ತೆ ಬೇರೆ ಮಾಧ್ಯಮಗಳಲ್ಲಿ. ನಮ್ ಗರ್ಭಿಣಿ ತಾಯಿಗೆ ಮಗು ಆಯ್ತು, ಹೆಣ್ಮಗು ಆಯ್ತು. ಅದಕ್ಕೆ ಮುಂಚೆನೆ ಹೆಣ್ಮಗು ಮುಂಚೆ ಏನ್ ಮಗು ಇತ್ತು? ಅವ್ರಿಗೆ ಹೆಣ್ಮಗು ಮುಂಚೆ ಏನ್ ಮಗು ಇತ್ತು? ಒಂದು ಗಂಡ್ಮಗು ಇತ್ತು. ಈಗ ನೀವ್ ಹೇಳಿದ್ರಲ್ವಾ, ಆರೋಗ್ಯ ಯಾರಿಗೆ ಜಾಸ್ತಿ ಬೇಕು? ಹಿಂದೆ ಪ್ರೀತಿಸ್ಕೊಂಡು ಅದೇ 15 ವರ್ಷ ಆಗಿರ್ಲಿಲ್ಲ, ತಗೊಂಡೋಗಿ ರಿಮೈಂಡ್ ರೂಮ್ ಅಲ್ಲೇ ಇಟ್ಟಿದ್ದು. 15 ವರ್ಷ 1 ಗಂಟೆ ಗಂಡ ಹುಡುಗಿ ಇಬ್ಬರು ರಿಮೈಂಡ್ ರೂಮ್ ಅಲ್ಲೇ ಇಟ್ಟಿದ್ದು. ಆಮೇಲೆ ಬಿಟ್ಟು ಅವರೇ ಮದುವೆ ಮಾಡ್ಕೊಂಡು ಒಂದೇ ಊರು. ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಗೋ ರೀತಿಯಾಗಿ ಹೇಳಿದ್ದಾರೆ, ಹೌದಲ್ವಾ? ಸರ್, ಇದು ಕ್ಯಾನ್ಸರ್ 10 ವರ್ಷದ ಹಿಂದೆನೆ ಬರೋಕ್ಕೂ ಮುಂಚೆನೆ